ಜುಲೈ 6ನೆಯ ತಾರೀಕು ಪ್ರಥಮ ಏಕಾದಶಿ ಅಥವಾ ದೇವಶಯನಿ ಏಕಾದಶಿ ಬಂದಿದೆ. ಈ ದಿನ ತಲೆಯ ಮೇಲೆ ಈ ಒಂದು ವಸ್ತು ಇಟ್ಟುಕೊಂಡರೆ ವರ್ಷಪೂರ್ತಿ ವಿಷ್ಣು ಬಲ, ರಕ್ಷಣೆ, ಸರ್ವ ಕಾರ್ಯದಲ್ಲೂ ಜಯ, ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ. ಈ ದಿನ ವಿಷ್ಣು ದೇವರನ್ನು ಹೇಗೆ ಸ್ಮರಿಸಬೇಕು, ರಂಗೋಲಿಯಿಂದ ಯಾವ ಕೆಲಸವನ್ನ ಮಾಡಬೇಕು, ಏಕಾದಶಿಯ ವಿಶೇಷ ಕಥೆ ಏನು, ಈ ಕಥೆ ಕೇಳಿದರೆ ಸಿಗುವ ಫಲವೇನು, ಕಷ್ಟದ ಜೀವನದಿಂದ ಮುಕ್ತಿ ಹೊಂದಲು ಈ ದಿನ ಏನು ಮಾಡಬೇಕೆಂದು ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಆಷಾಢ ಮಾಸದಲ್ಲಿ ಬರುವ ಈ ಏಕಾದಶಿಯು ವಿಷ್ಣು ದೇವರ ಜೊತೆ ಮಹಾಲಕ್ಷ್ಮಿ ದೇವಿಗೂ ಅತ್ಯಂತ ಪ್ರಿಯವಾದ ಪರಮ ಪವಿತ್ರವಾದ ದಿನವಾಗಿದೆ. ದೇವಾನುದೇವತೆಗಳು ಕೂಡ ಈ ದೇವಶಯನಿ ಏಕಾದಶಿಯನ್ನು ಗೌರವಿಸುತ್ತಾರೆ. ಈ ಏಕಾದಶಿಯನ್ನು ಪ್ರಥಮ ಏಕಾದಶಿ, ಆಷಾಢ ಏಕಾದಶಿ, ಶಯನಿ ಏಕಾದಶಿ, ಮಹಾ ಏಕಾದಶಿ ಹಾಗೂ ಪದ್ಮ ಏಕಾದಶಿ ಎಂಬ ಹೆಸರುಗಳಿಂದ ಕರೆಯಲಾಗುತ್ತದೆ. ಈ ಏಕಾದಶಿ ತಿಥಿಯು ಜುಲೈ 5ನೆಯ ತಾರೀಕು ಸಂಜೆ 6:58 ಆರಂಭವಾಗಿ ಜುಲೈ 6ನೆಯ ತಾರೀಕು ಭಾನುವಾರ ರಾತ್ರಿ 9:14 ಮುಕ್ತಾಯವಾಗುತ್ತೆ. ದ್ವಾದಶಿಯ ದಿನ ಜುಲೈ 8ನೆಯ ತಾರೀಕು ಪಾರಣ ಸಮಯ ಬಂದು ಬೆಳಿಗ್ಗೆ 6 ಗಂಟೆಯಿಂದ ಬೆಳಿಗ್ಗೆ 8:33 ಇರುತ್ತದೆ. ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ವಿಷ್ಣು ದೇವರು ಮಲಗಿ ಯೋಗನಿದ್ರೆಗೆ ಜಾರುತ್ತಾರೆ. 4 ತಿಂಗಳುಗಳ ನಂತರ ಪ್ರಬೋಧಿನಿ ಏಕಾದಶಿ ಎಂದು ವಿಷ್ಣು ದೇವರು ಎಚ್ಚರಗೊಳ್ತಾನೆ. ಈ 4 ತಿಂಗಳುಗಳ ಕಾಲವನ್ನೇ ಚಾತುರ್ಮಾಸ ವ್ರತವೆಂದು ಆಚರಿಸಲಾಗುತ್ತದೆ. ಈ ದಿನ ವಿಷ್ಣು ದೇವರನ್ನು ಪೂಜಿಸುವವರು ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಬೇಕು. ಶಯನಿ ಏಕಾದಶಿಯ ದಿನ ಸೂರ್ಯ ಉದಯಿಸುವ ಮುನ್ನವೇ ಎದ್ದು ಮನೆಯನ್ನ ಶುಚಿಗೊಳಿಸಬೇಕು. ಸ್ನಾನದ ನೀರಿಗೆ ಸ್ವಲ್ಪ ಪಚ್ಚೆ ಕರ್ಪೂರ, 1-2 ತುಳಸಿ ದಳಗಳನ್ನು ಬೆರೆಸಿ ಸ್ನಾನವನ್ನ ಮಾಡಿಕೊಳ್ಬೇಕು. ಇದರಿಂದ ವಿಷ್ಣು ಕೃಪೆ ಪ್ರಾಪ್ತಿಯಾಗುತ್ತೆ. ಯಾರು ಭಕ್ತಿ ಶ್ರದ್ಧೆಯಿಂದ ಉಪವಾಸ ಜಾಗರಣೆಗಳ ಮೂಲಕ ಈ ಏಕಾದಶಿಯನ್ನು ಆಚರಿಸುತ್ತಾರೋ ಅವರಿಗೆ ಸಕಲ ಕಷ್ಟಗಳು ಕಳೆದು ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ಕನಿಷ್ಠ ಈ ದಿನದಂದು ಮಧ್ಯರಾತ್ರಿ 12 ಗಂಟೆಯ ತನಕವಾದರೂ ಜಾಗರಣೆ ಇರಬೇಕು. ವಿಷ್ಣು ದೇವರು ಯೋಗ ನಿದ್ರೆಗೆ ಜಾರುವ ಈ ದಿನದಂದು ಭಕ್ತರಾದ ನಾವೆಲ್ಲರೂ ಎಚ್ಚರದಿಂದ ಇರಬೇಕು. ಜಾಗರಣೆಯ ಮೂಲಕ ವಿಷ್ಣು ದೇವರನ್ನ ತಪ್ಪದೆ ಸ್ಮರಿಸಬೇಕು. ಇದರಿಂದ ಜನ್ಮ ಜನ್ಮಗಳ ಪಾಪಗಳೆಲ್ಲ ಕಳೆದು ಮುಂದಿನ ಜನ್ಮಕ್ಕೂ ಸಿಗುವಂತಹ ಪುಣ್ಯ ಸಂಪಾದನೆಯಾಗುತ್ತೆ. ಸ್ನಾನದ ಬಳಿಕ ದೇವರ ಕೋಣೆಯಲ್ಲಿ ಒಂದು ಮಣೆಯ ಮೇಲೆ ಹಳದಿ ಬಣ್ಣದ ವಸ್ತ್ರವನ್ನ ಹಾಸಿ ವಿಷ್ಣು ದೇವರ ಚಿತ್ರಪಟವನ್ನು ಇಟ್ಟು ಹಳದಿ ಬಣ್ಣದ ಪುಷ್ಪಗಳು, ತುಳಸಿ ಮಾಲೆಗಳಿಂದ ಅಲಂಕಾರವನ್ನ ಮಾಡಿಕೊಳ್ಬೇಕು. ವಿಷ್ಣು ದೇವರಿಗೆ ವಿವಿಧ ಫಲಗಳನ್ನು ನೈವೇದ್ಯವಾಗಿಟ್ಟು ಪಾನಕ, ಕೋಸಂಬರಿಯನ್ನ ಕೂಡ ಅರ್ಪಿಸಬೇಕು. ನೀವು ಇಟ್ಟಂತಹ ನೈವೇದ್ಯಗಳಿಗೆ ತುಳಸಿ ದಳಗಳನ್ನು ಹಾಕಬೇಕು. ದೀಪಕ್ಕೆ 3 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ತುಪ್ಪವನ್ನು ಹಾಕಿ ದೀಪಾರಾಧನೆಯನ್ನ ಮಾಡಬೇಕು. ಪೂಜೆಯ ಬಳಿಕ ಒಂದು ಚಿಕ್ಕ ಬಟ್ಟಲಿನಲ್ಲಿ ಅರಿಶಿಣದ ಅಕ್ಷತೆಯನ್ನ ಇಟ್ಟುಕೊಂಡು ಖಾಲಿ ಬಟ್ಟಲಿಗೆ ಅಥವಾ ಡಬ್ಬಕ್ಕೆ ಸ್ವಲ್ಪ ಅಕ್ಷತೆಯನ್ನ ಹಾಕುತ್ತಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು. ವಿಷ್ಣು ಸಹಸ್ರನಾಮ ಕೇಳಲು ಅಥವಾ ಹೇಳಲು ಬರೋದಿಲ್ಲ ಅಂದರೆ ಓಂ ನಮೋ ನಾರಾಯಣಾಯ ಎಂದು ಸಾಧ್ಯವಾದಷ್ಟು ಬಾರಿ ಹೇಳುತ್ತಾ ಅರಿಶಿಣದ ಅಕ್ಷತೆಯನ್ನು ಡಬ್ಬಿಗೆ ಹಾಕುತ್ತಿರಬೇಕು. ಸಹಸ್ರನಾಮ ಪಾರಾಯಣದ ನಂತರ ಆ ಅಕ್ಷತೆಯಲ್ಲಿ ಸ್ವಲ್ಪ ಅಕ್ಷತೆಯನ್ನು ಮನೆಯ ಸದಸ್ಯರೆಲ್ಲ ತಲೆಯ ಮೇಲೆ ಹಾಕಿಕೊಳ್ಳುತ್ತಾ ಸರ್ವ ಕಷ್ಟಗಳು ಕಳೆಯಲಿ, ವಿಷ್ಣು ಮಹಾಲಕ್ಷ್ಮಿ ಕೃಪೆ ಪ್ರಾಪ್ತಿಯಾಗಲಿ, ಗೊತ್ತಿದ್ದು ಗೊತ್ತಿಲ್ಲದೆಯೇ ಮಾಡಿದ ಪಾಪಗಳು ನಶಿಸಿ ಉತ್ತಮ ಆರೋಗ್ಯ, ಆಯಸ್ಸು ಲಭಿಸಲಿ ಎಂದು ವಿಷ್ಣು ದೇವರಿಗೆ ಬೇಡಿಕೊಳ್ಳಬೇಕು. ಇದರಿಂದ ವರ್ಷ ಪೂರ್ತಿ ಶತ್ರು ಬಾಧೆಗಳು ಬರೋದಿಲ್ಲ. ದೊಡ್ಡ ದೊಡ್ಡ ಕಷ್ಟಗಳು ಬಂದಾಗ ದೇವರೇ ಒಂದು ದಾರಿಯನ್ನ ತೋರುತ್ತಾನೆ. ಹಣದ ಕಷ್ಟಗಳೆಲ್ಲ ಕಳೆದು ಆರ್ಥಿಕ ಅಭಿವೃದ್ಧಿಯನ್ನ ಕಾಣುವಿರಿ. ಉಳಿದ ಅಕ್ಷತೆಯನ್ನ ಪ್ರತಿ ಏಕಾದಶಿ ಎಂದು ಮನೆಯ ಸದಸ್ಯರು ತಲೆಯ ಮೇಲೆ ಹಾಕಿಕೊಳ್ಳಬೇಕು. ಸಾಧ್ಯವಾದರೆ ಈ ದಿನದಂದು ವಿಷ್ಣು ಪಂಜರ ಸ್ತೋತ್ರವನ್ನ ಕೇಳಿ. ಈ ದಿನದಂದು ಯಾವುದೇ ಕಾರಣಕ್ಕೂ ನೀರನ್ನು ಪೋಲು ಮಾಡಬಾರದು. ನೀರಿನಲ್ಲಿ ಸಾಕ್ಷಾತ್ ವಿಷ್ಣು ದೇವರ ವಾಸವಿರುತ್ತದೆ. ಯಾರ ಮನೆಯಲ್ಲಿ ಹೆಚ್ಚು ನೀರನ್ನ ಪೋಲು ಮಾಡುತ್ತಾರೋ ಆ ಮನೆಗೆ ವಿಷ್ಣು ಬಲ, ಅನುಗ್ರಹ ಕಡಿಮೆ ಇರುತ್ತದೆ. ಯಾವುದೇ ದಿನವಾಗಲಿ ನೀರನ್ನು ಅವಶ್ಯಕತೆಗೂ ಮೀರಿ ಹೆಚ್ಚು ಬಳಸಬಾರದು. ನಾಳೆ ಯಾರಿಗಾದರೂ ಜಲದಾನ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತೆ. ಹಣದ ಆಕರ್ಷಣೆಯಾಗಲು ನಾಳೆ ತುಳಸಿ ಗಿಡದ ಮುಂದೆ ಆಗಿರ್ಬೋದು, ವಿಷ್ಣು ದೇವರ ಆಲಯಗಳಲ್ಲಾಗಿರ್ಬೋದು 5 ಬಣ್ಣಗಳನ್ನು ಬಳಸಿ ಚಿಕ್ಕ ರಂಗೋಲಿಯನ್ನ ಹಾಕಬೇಕು. ರಂಗೋಲಿ ಬರೆಯಲು ಸಾಧ್ಯವಾಗೋದಿಲ್ಲ ಎಂದರೆ ಚಿಕ್ಕ ಸ್ವಸ್ತಿಕ್ ಚಿಹ್ನೆಯನ್ನಾದರೂ ಮರೆಯದೆ ಬರೆಯಬೇಕು. ರಂಗೋಲಿಯ ಮುಂದೆ ದೀಪಗಳನ್ನು ಇಡಬೇಕು. ಇದರಿಂದ ಹಣಕಾಸಿನ ಸಮಸ್ಯೆಗಳೆಲ್ಲ ಬಹಳ ಬೇಗನೆ ದೂರವಾಗುತ್ತೆ. ಬರಬೇಕಾದಂತಹ ಹಣ ನಿಮ್ಮ ಕೈ ಸೇರುತ್ತೆ. ಇನ್ನು ಈ ಏಕಾದಶಿಯ ವಿಶೇಷ ವ್ರತಕಥೆ ಏನು ಅಂತ ತಿಳಿಯೋದಾದರೆ ಈ ಕಥೆಯನ್ನು ಸಾಕ್ಷಾತ್ ಬ್ರಹ್ಮದೇವರು ನಾರದರಿಗೆ ಹೇಳಿದ್ದರು. ಅದೇ ಕಥೆಯನ್ನು ಕೃಷ್ಣನು ಧರ್ಮರಾಜನಿಗೆ ಹೀಗೆ ಹೇಳುತ್ತಾನೆ. ಏಕಾದಶಿಗಿಂತಲೂ ಶ್ರೇಷ್ಠವಾದಂತಹ ವ್ರತ 3 ಲೋಕಗಳಲ್ಲಿಯೂ ಇಲ್ಲ. ಮನುಷ್ಯನ ಸಕಲ ಇಚ್ಛೆಗಳನ್ನು ಪೂರ್ಣ ಮಾಡುತ್ತದೆ.
ಮಾಡುತ್ತದೆ. ಸ್ವರ್ಗ ಕರುಣಿಸಿ ಪಾಪಗಳನ್ನು ದೂರ ಮಾಡುತ್ತದೆ. ಏಕಾದಶಿಯನ್ನು ಆಚರಿಸಿದರೆ ಸಿಗುವ ಫಲ ಬೇರೆ. ಈ ಏಕಾದಶಿಯ ಕಥೆಯನ್ನು ಕೇಳಿದರೆ ವಾಜಪೇಯಿ ಯಾಗ ಮಾಡಿದ ಫಲ ಪ್ರಾಪ್ತಿಯಾಗುತ್ತೆ. ಈ ಏಕಾದಶಿಯ ಮಹತ್ವ ಕೇಳಿದರೇನೆ ಪಾಪಗಳೆಲ್ಲ ದೂರವಾಗಿ ಸ್ವರ್ಗ ಪ್ರಾಪ್ತಿಯಾಗುತ್ತೆ. ಪೂರ್ವ ಕಾಲದಲ್ಲಿ ಸೂರ್ಯವಂಶದಲ್ಲಿ ಮಾಂಧಾತನೆಂಬ ರಾಜನಿದ್ದನು. ಈತನು ಸತ್ಯವಂತನೂ ಶೂರನೂ ಆಗಿದ್ದನು. ತನ್ನ ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದನು. ಈತನ ರಾಜ್ಯದಲ್ಲಿ ಬರಗಾಲವೇ ಬರುತ್ತಿರಲಿಲ್ಲ. ಯಾರಿಗೂ ಆದಿವ್ಯಾಧಿಗಳೇ ಇರಲಿಲ್ಲ. ಈ ಅರಸನ ಭಂಡಾರದಲ್ಲಿಯ ದ್ರವ್ಯಗಳು ಅನ್ಯಾಯದಿಂದ ಗಳಿಸಿದ್ದಾಗಿರಲಿಲ್ಲ. ಹೀಗೆ ಒಂದು ದಿನ ಅವನ ಪೂರ್ವಜನ್ಮದ ಪಾಪಕರ್ಮಗಳಿಂದ ಅವನ ರಾಜ್ಯದಲ್ಲಿ 3 ವರ್ಷಗಳ ಕಾಲ ಮಳೆ ಬೆಳೆ ಇಲ್ಲದೆ ಬರಗಾಲವಾಗುತ್ತೆ. ರಾಜ್ಯದಲ್ಲಿ ಸ್ವಲ್ಪವೂ ದವಸ ಧಾನ್ಯಗಳು ಇಲ್ಲದಂತಾಗುತ್ತೆ. ಪ್ರಜೆಗಳಿಗೆಲ್ಲ ಹಸಿವು ಕಷ್ಟ ಉಲ್ಬಣವಾಗುತ್ತೆ. ಆಗ ಪ್ರಜೆಗಳೆಲ್ಲ ಸೇರಿ ರಾಜನ ಬಳಿ ಹೀಗೆ ಹೇಳುತ್ತಾರೆ. ಪುರಾಣಗಳಲ್ಲಿ ನಾರ ಎಂದರೆ ನೀರು ಎನ್ನುತ್ತಾರೆ. ಆ ಭಗವಂತನೇ ನೀರಿನಲ್ಲಿ ಇರುವುದರಿಂದ ನಾರಾಯಣ ಎಂದು ಹೆಸರು ಬಂದಿದೆ. ಆತನ ಕೃಪೆ ಇಲ್ಲದಿರುವುದಕ್ಕೆ ನಮ್ಮ ರಾಜ್ಯಕ್ಕೆ ಮಳೆಯಿಲ್ಲ. ಆತನ ಅನುಗ್ರಹ ಸಿಕ್ಕರೆ ಮಾತ್ರ ಮಳೆ ಬರುತ್ತದೆ ಎಂದು ಹೇಳುತ್ತಾರೆ. ಆಗ ರಾಜನು ಒಂದು ಅರಣ್ಯಕ್ಕೆ ಹೋದಾಗ ಅಂಗಿರ ಋಷಿಗಳು ಕುಳಿತಿದ್ದನ್ನು ನೋಡುತ್ತಾನೆ. ತನ್ನ ರಾಜ್ಯದಲ್ಲಿ ಇದ್ದಕ್ಕಿದ್ದಂತೆ ಬರಗಾಲ ಬಂದಿದೆ. ಯಾವ ಕಾರಣಕ್ಕೆ ಹೀಗಾಗುತ್ತಿದೆ ಎಂದು ಕೇಳಿದಾಗ, ನಿನ್ನ ರಾಜ್ಯದಲ್ಲಿ ತಪಸ್ಸು ಮಾಡಲು ಯೋಗ್ಯವಲ್ಲದ ವ್ಯಕ್ತಿಯೊಬ್ಬ ತಪಸ್ಸು ಮಾಡುತ್ತಿದ್ದಾನೆ. ಅವನನ್ನು ನೀನು ಕೊಂದರೆ ನಿನ್ನ ರಾಜ್ಯಕ್ಕಿರುವಂತಹ ದೋಷ ದೂರವಾಗುತ್ತದೆ ಎನ್ನುತ್ತಾರೆ. ಆಗ ರಾಜನು, ನಾನು ಯಾರನ್ನ ವಧೆ ಮಾಡುವುದಿಲ್ಲ, ಅಪರಾಧವನ್ನ ಮಾಡುವುದಿಲ್ಲ. ಆ ತಪಸ್ಸು ಮಾಡುತ್ತಿರುವಂತಹ ವ್ಯಕ್ತಿ ನನಗೇನು ತೊಂದರೆ ಕೊಟ್ಟಿಲ್ಲ. ಅದಕ್ಕಾಗಿ ಮತ್ತೊಂದು ಉಪಾಯ ಹೇಳಿ ಎಂದಾಗ ಋಷಿಗಳು ಆಷಾಢ ಶುಕ್ಲ ಪಕ್ಷದಲ್ಲಿಯ ಶಯನಿ ಎಂಬ ಏಕಾದಶಿ ವ್ರತವನ್ನ ಮಾಡು. ಆ ವ್ರತದ ಫಲದಿಂದ ರಾಜ್ಯವು ಮಳೆ ಬೆಳೆಯಿಂದ ಸಮೃದ್ಧಿಯಾಗುತ್ತದೆ ಎನ್ನುತ್ತಾರೆ. ಆಗ ರಾಜನು ರಾಜ್ಯಕ್ಕೆ ಬಂದು ತನ್ನ ಪ್ರಜೆಗಳೊಂದಿಗೆ ಶಯನಿ ಏಕಾದಶಿಯನ್ನ ಭಕ್ತಿಯಿಂದ ಆಚರಿಸುತ್ತಾನೆ. ಇದರ ಫಲವಾಗಿ ರಾಜ್ಯದಲ್ಲಿ ಮಳೆ ಬೆಳೆ ಆಗಿ ಬರಗಾಲವು ದೂರವಾಯಿತು. ಈ ವ್ರತವು ಸಕಲ ಐಶ್ವರ್ಯವನ್ನ ಕೊಟ್ಟು ಪುಣ್ಯವನ್ನ ಕೊಡುವಂಥದ್ದು. ಈ ಕಥೆಯನ್ನ ಕೇಳಿದರೆ ಸಾಕು, ಸಕಲ ಪಾಪಗಳು ಕೂಡ ನಶಿಸಿ ಸ್ವರ್ಗ ಪ್ರಾಪ್ತಿಯಾಗುತ್ತೆ. ಈ ಒಂದು ಏಕಾದಶಿಯ ಮಾಹಿತಿ ನಿಮ್ಗೆ ಇಷ್ಟವಾದರೆ ತಪ್ಪದೆ ಜೈ ನಾರಾಯಣ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.